ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಪೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 6ನೇ ನಿಯಮವನ್ನು ಓದಿ ತಿಳ್ಕೊಳ್ಳೋಣ. ಎಲ್ಲರನ್ನೂ ನಿಮ್ಮ ಸಹೋದರರೆಂದು ತಿಳಿದು ಹಾಗೆ ವರ್ತಿಸಿರಿ. ಭಕ್ತನು ಯಾವಾಗಲೂ ಭಕ್ತಿಯ ವಲಯದಲ್ಲಿರುವುದೇ ಮಾನವೀಯ ವಿನಯದ ಪರಿಪೂರ್ಣ ಲಕ್ಷಣ. ಮೂಲದಿಂದ ಬಂದ ಎಲ್ಲ ವಸ್ತುಗಳು ಒಂದೇ ಉಗಮದಿಂದ ಬಂದುವೆಂದು ತಿಳಿಯಬೇಕು. ಒಂದೇ ತಾಯಿಯಿಂದ ಜನಿಸಿದ ಮಕ್ಕಳೆಲ್ಲರೂ ಹೇಗೆ ಒಂದೇ ರೀತಿಯಿಂದ ಸಂಬಂಧಪಟ್ಟಿರುವರೋ ಹಾಗೆಯೇ ಪ್ರಪಂಚದ ಸಮಸ್ತ ಜನರು ಒಂದೇ ರೀತಿಯಲ್ಲಿ ಬಾಂಧವ್ಯದಲ್ಲಿ ಬದ್ಧರಾಗಿದ್ದಾರೆ. ಇದರ ಅಡಿಯಲ್ಲಿರುವ ಅರ್ಥ ಯಾರಿಗೂ ಹೊಳೆದಿಲ್ಲ. ಪ್ರತಿಯೊಂದಕ್ಕೂ ಕ್ರಿಯಾಶೀಲತೆಯನ್ನು ಒದಗಿಸಿದ ಕೇಂದ್ರ ಬಿಂದುವಾದ ಅದೇ ಸತ್ಯದೊಂದಿಗೆ ಎಲ್ಲರ ಸಂಬಂಧವಿದೆ. ನಿಜವಾಗಿ ಪರಕೀಯತೆ ಎಂಬುದು ಇಲ್ಲ. ನಮ್ಮ ಕಲ್ಪನೆಯಿಂದಲೇ ಎಲ್ಲ ಬಂಧು ಭಗಿನಿಯರು ಪರಕೀಯರಾಗಿ ಕಾಣುತ್ತಿರುವರು. ನಮ್ಮ ಸ್ವಾರ್ಥ ಭಾವನೆಯಿಂದಾಗಿ ಅವರೆಲ್ಲರೂ ಬೇರೆ ಬೇರೆ ಎಂಬಂತಾದರು. ಈ ಪರಕೀಯತೆಯನ್ನು ತೊಡೆದು ಹಾಕಿ ಮೊದಲಿನ ಬಂಧುತ್ವವನ್ನು ಸ್ಥಾಪಿಸಬೇಕಾಗಿದೆ. ಇದು ಕೂಡ ಭಕ್ತನನ್ನು ಆವರಿಸಿರುವ ಒಂದು ತೆರೆಯಾಗಿದೆ. ಒಂದು ಕುಟುಂಬದ ವಿಸ್ತಾರವಾದಂತೆ ಅದರ ವ್ಯಕ್ತಿಗಳ ನಡುವೆ ದೊರೆತೆಯ ಭಾವನೆ ಹೇಗೆ ತಾನಾಗಿಯೇ ಬರತೊಡಗುವುದೋ ಹಾಗೆಯೇ ಕಾಲ ಕಳೆದಂತೆಲ್ಲ ನಮ್ಮ ಬಂಧುಗಳು ನಮ್ಮಿಂದ ದೂರವಾದಂತೆ ಭಾಸವಾಗತೊಡಗಿದೆ. ಎಲ್ಲರೂ ಒಂದೆಂಬ ಭಾವನೆ ಕಲ್ಪನಾ ವಲಯದಿಂದ ಕಣ್ಮರೆಯಾಯಿತು. ಕೇವಲ ಅದರ ಸ್ಥೂಲ ರೂಪವೇ ನಮಗೆ ಕಾಣಿಸಹತ್ತಿ ಅದನ್ನೇ ನಾವು ಪ್ರೀತಿಸತೊಡಗಿದೆವು. ಮೂಲ ಸತ್ಯತೆಯ ಕಡೆಗೆ ನಮ್ಮ ದೃಷ್ಟಿ ಹರಿಯಲೇ ಇಲ್ಲ. ಆದರೆ ಪ್ರೀತಿ ಇದ್ದಲ್ಲಿ ವೈರದ ಭಾವನೆಯು ಪ್ರಚ್ಛನ್ನವಾಗಿರುವುದು. ಈಗ ವಿಚಾರದ ಧಾರೆಗಳು ವಿರುದ್ಧವಾಗಿ ಹರಿದು ಅದು ದುಷ್ಟ ಪರಿಣಾಮವನ್ನು ಉಂಟು ಮಾಡತೊಡಗಿತು. ಪ್ರತಿಯೊಂದು ವಸ್ತುವು ಬೇರೆ ಎಂಬಂತೆ ಕಾಣಿಸಿ ಒಬ್ಬರನ್ನು ಮತ್ತೊಬ್ಬರಿಂದ ಅಗಲಿಸಿತು. ಇವೆಲ್ಲ ನಮ್ಮ ವೈಯಕ್ತಿಕ ಜಾಲಕ್ಕೆ ಕಾರಣವಾದವು. ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಹರಿದು ಬಂದು ಮನುಷ್ಯನಲ್ಲಿ ಸಂವೇದನೆಗಳ ರೂಪ ತಾಳುವ ಆ ಧಾರೆಗಳ ಅರಿವು ನಮಗಿಲ್ಲದಾಯಿತು. ವಿಶ್ವ ಬಾಂಧವ್ಯದ ಭಾವನೆಯನ್ನು ಬೆಳೆಸುವುದೆಂದರೆ ಆ ವೈಯಕ್ತಿಕ ಜಾಲವನ್ನು ಛೇದಿಸಿದಂತೆಯೇ. ಈ ಅಭ್ಯಾಸದಿಂದಲೇ ಭ್ರಾತೃ ಭಾವ ಮೂಡಿಬಂದು ನಾವೆಲ್ಲರೂ ಒಬ್ಬರಿಗೊಬ್ಬರು ಸಮೀಪ ಬರುವೆವು. ಇದರಿಂದ ಪರಸ್ಪರರಲ್ಲಿ ಸರಿಯಾದ ತಿಳುವಳಿಕೆಯುಂಟಾಗಿ ಶಾಂತಿ ಸಮಾಧಾನಗಳು ನೆಲೆಗೊಳ್ಳುವವು. ಈ ರೀತಿ ನಮ್ಮ ವ್ಯವಹಾರವೆಲ್ಲ ಸರಳವಾದರೆ ಅದಷ್ಟು ಚೆನ್ನಾಗುವುದು. ಇದು ಸಾಧಿಸಿದ ನಂತರ ನಾವು ಮುಂದುವರಿದ ಇನ್ನೊಂದನ್ನು ಸಾಧಿಸಲು ಅನುಕೂಲವಾಗುವುದು. ಈ ಮರ್ತ್ಯಲೋಕವು ವಾಸ್ತವವಾಗಿ ಪರಲೋಕದ ಪ್ರತಿಬಿಂಬವಾಗಿದೆ. ನಾವು ಈ ಪ್ರತಿಬಿಂಬವನ್ನು ಸರಿಪಡಿಸಿಕೊಂಡರೆ ಪ್ರತಿಬಿಂಬದ ಮೂಲವಾದ ಪರಲೋಕವು ಸರಿಪಟ್ಟು ಶುದ್ಧವಾಗುವುದು. ಅದರಿಂದ ನಮ್ಮ ಧ್ಯೇಯ ಸಾಧನೆಯು ಅತ್ಯಂತ ಸುಗಮವಾಗುವುದು. ಇಲ್ಲಿಯ ನಮ್ಮ ಯಶಸ್ಸು ಅಲ್ಲಿಯೂ ಯಶಸ್ಸನ್ನು ತಂದುಕೊಡುವುದು. ಪ್ರತಿಬಿಂಬವನ್ನೆಸೆಯುವ ಜಗತ್ತೆಂದರೆ ಇಲ್ಲಿ ಬ್ರಹ್ಮಾಂಡವೆಂದು ನನ್ನ ಅಭಿಪ್ರಾಯ. ಈ ಜಗತ್ತಿನಲ್ಲಿ ಪ್ರಕಟವಾಗುವ ಪ್ರತಿಯೊಂದು ವಸ್ತುವು ಮೊದಲು ಬ್ರಹ್ಮಾಂಡ ಮಂಡಲದಲ್ಲಿ ಸೂಕ್ಷ್ಮ ರೂಪದಿಂದ ಕಾಣಿಸಿಕೊಳ್ಳುವುದು. ಬ್ರಹ್ಮಾಂಡದಲ್ಲಿಯೂ ಅವು ಅದಕ್ಕಿಂತ ಮೇಲಿನ ಲೋಕದಿಂದ ಬರುವವು. ಹೀಗೆಯೇ ಮೇಲಕ್ಕೆ ಹೋದಂತೆಲ್ಲ ಸೂಕ್ಷ್ಮತರ ರೂಪದಲ್ಲಿರುವವು. ಈ ಪ್ರಕಾರ ಅತ್ಯಂತ ಕೆಳಗಿನ ಸ್ತರವನ್ನು ಶುದ್ಧಪಡಿಸಿದರೆ ಅದರ ಪರಿಣಾಮವು ಮೇಲಿನ ಸ್ತರಗಳಿಗೆ ವ್ಯಾಪಿಸುತ್ತಾ ನಡೆದು ತೀರಾ ಮೇಲಿನ ಸ್ತರವು ಸಹಜವಾಗಿಯೇ ಶುದ್ಧವಾಗುವುದು. ಇಲ್ಲಿ ಬಾಪೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ಎಲ್ಲರನ್ನೂ ನಿಮ್ಮ ಸಹೋದರರೆಂದು ತಿಳಿದು ಹಾಗೆ ವರ್ತಿಸಿರಿ ಅಂತ. ಪ್ರತಿಯೊಬ್ಬ ಮನುಷ್ಯನನ್ನು ನಮ್ಮ ಸಹೋದರ ಅಂಥೇಳಿ ನಾವು ಭಾವಿಸಿ ನಾವು ನಮ್ಮ ಸಹೋದರರೊಟ್ಟಿಗೆ ಯಾವ ರೀತಿ ವರ್ತಿಸ್ತೀವೋ ಅದೇ ರೀತಿಯಲ್ಲಿ ನಾವು ಅವರೊಟ್ಟಿಗೂ ವರ್ತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ನಿಯಮ ನಾವು ಪಾಲನೆ ಮಾಡಬೇಕು ಅನ್ನೋದಕ್ಕೆ, ಭಕ್ತ ಯಾವಾಗಲೂ ಭಕ್ತಿಯ ಒಂದು ವಲಯದಲ್ಲಿ ಇರುವುದೇ ಒಂದು ಮಾನವೀಯ ವಿನಯದ ಪರಿಪೂರ್ಣ ಲಕ್ಷಣ ಅಂತ ಹೇಳ್ತಾರೆ. ಮೂಲದಿಂದ ಬಂದಿರುವಂತಹ ಎಲ್ಲ ವಸ್ತುಗಳು ಒಂದೇ ಉಗಮದಿಂದ ಬಂದಿರುವಂಥದ್ದು. ಕಾರಣ ಒಂದೇ ತಾಯಿಯಿಂದ ಜನಿಸಿರುವಂತಹ ಮಕ್ಕಳೆಲ್ಲ ಹೇಗೆ ಒಂದೇ ರೀತಿಯಿಂದ ಸಂಬಂಧಪಟ್ಟಿದ್ದಾರೋ ಹಾಗೆ ಪ್ರಪಂಚದ ಸಮಸ್ತ ಜನರು ಒಂದೇ ರೀತಿಯ ಬಾಂಧವ್ಯದಲ್ಲಿ ಬದ್ಧರಾಗಿದ್ದಾರೆ ಅಂತ ಹೇಳಿ. ಏಕೆಂದರೆ ಇಡೀ ಸೃಷ್ಟಿಯ ರಚನೆ ಮಾಡಿರೋದೇ ಭಗವಂತ ಆದ ಕಾರಣ. ನಂತರ ಇದರ ಅಡಿಯೊಳಗಿರುವಂತಹ ಅರ್ಥ ಯಾರಿಗೂ ಇನ್ನೂ ಹೊಳೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಕ್ರಿಯಾಶೀಲತೆಯನ್ನು ಒದಗಿಸಿರುವಂಥ ಕೇಂದ್ರ ಬಿಂದುವಾಗಿರುವಂಥ ಅದೇ ಸತ್ಯದೊಂದಿಗೆ ಎಲ್ಲರ ಸಂಬಂಧನೂ ಇದೆ. ನಿಜವಾಗ್ಲೂ ಪರಕೀಯತೆ ಅನ್ನೋದೇ ಇಲ್ಲ. ಅವ್ರು ಬೇರೆ ನಾವು ಬೇರೆ ಅನ್ನೋಂಥದ್ದು ಇಲ್ಲ. ಇದನ್ನು ನಾವು ಅಂಡರ್ಲೈನ್ ಮಾಡ್ಕೋಬೇಕು ಎಲ್ಲರೂ.
ಏಕೆಂದರೆ ಎಷ್ಟು ಇದು ಬೇರೆ ಬೇರೆ ಅನ್ನೋವಂಥದ್ದು ಬೇರೂರು ಬಿಟ್ಟಿದೆ ನಮ್ಮ ಹೃದಯದಲ್ಲಿ. ಅಂದರೆ ಎಲ್ಲರೂ ಒಂದೇ ಅನ್ನೋಂಥ ಭಾವನೆ ಬರಬೇಕಂದ್ರೆ ಅಯ್ಯೋ ಬಹಳ ದೊಡ್ಡ ಗುಣ ರೀ ಅದು ಅಂತ ಹೇಳ್ತಾರೆ. ಆದರೆ ಈ ದೊಡ್ಡ ಗುಣ ಅಲ್ಲ, ಅದು ಇರೋದೇ ಸತ್ಯ. ಆ ಸತ್ಯನ ನಾವು ಸ್ವೀಕಾರ ಮಾಡಲಿಕ್ಕಿಲ್ಲ. ಈಗ ಯಾವಾಗ ನಾವು ಆ ಸತ್ಯವನ್ನು ಸ್ವೀಕಾರ ಮಾಡ್ತೇವೆ ಆವಾಗ ನಮಗೆ ಯಾರೂ ಬೇರೆ ಕಾಣೋದಿಲ್ಲ, ಎಲ್ಲರೂ ನಮ್ಮವರೇ ಕಾಣ್ತಾರೆ. ಅದಕ್ಕೆ ಬಾಬೂಜಿ ಹೇಳ್ತಾರೆ, ನಿಜವಾಗಲಿ ಪರಕೀಯತೆ ಅನ್ನೋದೇ ಇಲ್ಲ. ನಮ್ಮ ಕಲ್ಪನೆಯಿಂದಲೇ ಎಲ್ಲ ಬಂಧು ಭಗಿನಿಯರು ಪರಕೀಯರಾಗಿ ಕಾಣ್ತಾ ಇದ್ದಾರೆ, ಬೇರೆ 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 ಅನಿಸ್ತಾ ಇದ್ದಾರೆ. ನಮ್ಮ ಸ್ವಾರ್ಥ ಭಾವನೆ ಇದೆಯಲ್ಲ, ಅದರಿಂದಾಗಿ ಅವರೆಲ್ಲ ಬೇರೆ ಬೇರೆ ಅನಿಸ್ತಾ ಇದ್ದಾರೆ. ಈ ಪರಕೀಯತೆಯನ್ನು ತೊಳೆದು ಹಾಕಿ ಮೊದಲಿನ ಬಂಧುತ್ವವನ್ನು ಸ್ಥಾಪಿಸಬೇಕಾಗಿದೆ. ನಾವು ಸಾಧನೆಯಲ್ಲಿ ನೋಡಿ ಯಾವುದು ಮಾಡಬೇಕಾಗಿರೋದು, ಎಷ್ಟು ಮುಖ್ಯವಾಗಿರುವಂಥ ನಿಯಮ ಇದು. ಇದು ಕೂಡ ಭಕ್ತನನ್ನು ಆವರಿಸಿರುವಂಥ ಒಂದು ತೆರೆಯಾಗಿದೆ. ಬೇರೆ ಬೇರೆ ಕಾಣ್ತಾ ಇದ್ದಾರೆ ಎಲ್ಲರೂ ಅಂದರೆ ಅರ್ಥ ಏನೋ, ನನಗೆ ಆ ತೆರೆ ಇನ್ನೂ ಕಳಚಿಲ್ಲ ಅಂಥೇಳಿ ಅರ್ಥ. ಯಾವಾಗ ಆ ತೆರೆ ಕಳಚಿ ಹೋಯಿತು ಅಂದರೆ ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ. ಒಂದು ಕುಟುಂಬ ವಿಸ್ತಾರ ಆದಂತೆ ಅದರ ವ್ಯಕ್ತಿಗಳು ನಡುವೆ ದೂರತೆ ಭಾವನೆ ಹೇಗೆ ತಾನಾಗಿ ಬರಲಿಕ್ಕೆ ಶುರುವಾಗ್ತದೋ ಹಾಗೆ ಕಾಲ ಕಳೆದಂತೆಲ್ಲ ನಮ್ಮ ಬಂಧುಗಳು ನಮ್ಮಿಂದ ದೂರವಾಗ್ತಾ ಹೋದರು. ಎಲ್ಲರೂ ಒಂದೇ ಅನ್ನೋಂಥ ಭಾವನೆ ಕಲ್ಪನಾ ವಲಯದಿಂದ ಕಣ್ಮರೆ ಆಗೋಯ್ತು. ಕೇವಲ ಅದರ ಸ್ಥೂಲ ರೂಪ ಏನಿದೆಯಲ್ಲ ನಮಗೆ ಕಾಣಿಸ್ಲಿಕ್ಕೆ ಶುರುವಾಯಿತು. ಅದನ್ನೇ ನಾವು ಪ್ರೀತಿಸಲಿಕ್ಕೂ ಶುರು ಮಾಡಿದ್ವಿ. ಮೂಲ ಸತ್ಯತೆ ಕಡೆಗೆ ನಮ್ಮ ದೃಷ್ಟಿ ಹರಿಲೇ ಇಲ್ಲ. ಆದರೆ ಪ್ರೀತಿ ಇದ್ದಲ್ಲಿ ವೈರದ ಭಾವನೆ ಕೂಡ ಇರುತ್ತೆ, ಅದಕ್ಕೆ ವಿರುದ್ಧವಾಗಿರುವಂಥದ್ದು. ಈಗ ಏನಾಯಿತು, ವಿಚಾರದ ಧಾರೆಗಳು ವಿರುದ್ಧವಾಗಿರುವಂಥ ದಿಕ್ಕಿಗೆ ಹರಿಲಿಕ್ಕೆ ಶುರುವಾಯಿತು. ಅದರ ಒಂದು ದುಷ್ಪರಿಣಾಮ ಕೂಡ ನಮ್ಮಲ್ಲಿ ಉಂಟಾಯಿತು. ಪ್ರತಿಯೊಂದು ವಸ್ತು ಬೇರೆ ಬೇರೆ ಅನ್ನೋ ಥರ ಕಾಣಿಸ್ಲಿಕ್ಕೆ ಶುರುವಾಯಿತು. ಒಬ್ಬರನ್ನು ಮತ್ತೊಬ್ಬರನ್ನು ಅಗಲಿಸ್ಲಿಕ್ಕೆ ಶುರುವಾಯಿತು. ಈ ಎಲ್ಲ ನಮ್ಮ ವೈಯಕ್ತಿಕ ಜಾಲಕ್ಕೆ ಕಾರಣ ಆಗೋಯಿತು. ಪ್ರತಿಯೊಂದು ಪ್ರಾಣಿ ಒಳಗೂ ಹರಿದು ಬಂದಿರುವಂಥ ಮನುಷ್ಯನಲ್ಲಿ ಸಂವೇದನೆಗಳ ರೂಪ ತಾಳುವಂತಹ ಆ ಧಾರೆಗಳ ಅರಿವು ನಮಗೆ ಇಲ್ಲದಂತಾಗೋಯಿತು. ಅಂದರೆ ಪ್ರತಿಯೊಂದು ಪ್ರಾಣಿ ಒಳಗೆ ಮನುಷ್ಯನಲ್ಲಿ ಪ್ರತಿಯೊಂದು ಈ ಸೃಷ್ಟಿಯಲ್ಲಿ ಹರಿದು ಬಂದಿರುವಂಥ ಮೂಲಧಾರೆಗಳ ಅರಿವು ನಮಗೆ ಇಲ್ಲದಂತಾಯಿತು. ಅಷ್ಟೇ ಅಲ್ಲದೆ ವಿಶ್ವ ಬಾಂಧವ್ಯದ ಭಾವನೆ ಬೆಳೆಸೋದು ಅಂದರೆ ಆ ವೈಯಕ್ತಿಕ ಜಾಲವನ್ನು ನಾವು ಛೇದಿಸಿದಂತೆ ಅಂತ ಅರ್ಥ. ಎಲ್ಲರೂ ನಮ್ಮ ಕಣ್ಣಿಗೆ ಒಂದೇ ಥರ ಕಾಣಿಸ್ತಾ ಇದ್ದಾರೆ ಅಂದರೆ ಅರ್ಥ ಏನಂದರೆ ನಾವು ಆ ಜಾಲವನ್ನು ಛೇದಿಸಿದ್ದೇವೆ, ಎಲ್ಲರೂ ನಮ್ಮ ಸಹೋದರರೆಂದು ನಾವು ಭಾವಿಸ್ತಾ ಇದ್ದೇವೆ ಅಂತ ಅರ್ಥ. ಈ ಅಭ್ಯಾಸದಿಂದ ಏನಾಗುತ್ತೆ, ಭ್ರಾತೃಭಾವ ಅನ್ನೋದು ಮೂಡಿ ಬಂದು ನಾವೆಲ್ಲರೂ ಒಬ್ರಿಗೊಬ್ಬರು ಸಮೀಪ ಬರ್ತೇವೆ. ಇದರಿಂದ ಪರಸ್ಪರರೊಳಗೆ ಸರಿಯಾದಂತಹ ತಿಳುವಳಿಕೆ ಉಂಟಾಗಿ ಶಾಂತಿ ಸಮಾಧಾನಗಳು ನೆಲೆಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನೋಡಿ, ಅವ್ರು ಬೇರೆ ಇವ್ರು ಬೇರೆ ಅಂದಾಗ ವಿರುದ್ಧಾಭಾಸ ಆಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ಅವರ ಬಗ್ಗೆ ಪ್ರೀತಿನೂ ಇರ್ಬೋದು, ಅದರ ವಿರುದ್ಧವಾದಂಥ ದ್ವೇಷನೂ ಇರ್ಬೋದು. ದ್ವೇಷ ಯಾವಾಗ ಆಯಿತು ಅಂದರೆ ಅವಾಗ ಅಶಾಂತಿ ಅಸಮಾಧಾನಗಳು, ಯಾವಾಗ ಪ್ರೀತಿ ಇದೆ ಅಂದರೆ ಅಲ್ಲಿ ಶಾಂತಿ ಸಮಾಧಾನಗಳು. ಯಾವಾಗ ಎಲ್ಲರೂ ಒಂದೇ ಅಂದಾಗ ಇರೋದೇ ಪ್ರೀತಿ ಇರುತ್ತೆ, ಆವಾಗ ಶಾಂತಿ ಸಮಾಧಾನನೇ ಇರುತ್ತೆ. ಈ ರೀತಿ ನಮ್ಮ ವ್ಯವಹಾರ ಎಲ್ಲ ಸರಳವಾದರೆ ಅದೆಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಇದು ಸಾಧಿಸಿದ ನಂತರ ನಾವು ಮುಂದುವರೆದಂಥ ಇನ್ನೊಂದನ್ನು ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ. ಈ ಮರ್ತ್ಯಲೋಕವು ವಾಸ್ತವವಾಗಿ ಪರಲೋಕದ ಒಂದು ಪ್ರತಿಬಿಂಬ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವಿರುವಂಥ ಪ್ರಪಂಚ, ನಾವು ಈ ಪ್ರತಿಬಿಂಬವನ್ನು ಸರಿಪಡಿಸಿಕೊಂಡರೆ ಪ್ರತಿಬಿಂಬದ ಮೂಲವಾದಂಥ ಪರಲೋಕವು ಸರಿಪಟ್ಟು ಶುದ್ಧವಾಗುತ್ತೆ ಅಂತ. ಅದರಿಂದ ನಮ್ಮ ಧ್ಯೇಯ ಸಾಧನೆ ಅತ್ಯಂತ ಸುಗಮವಾಗುತ್ತೆ. ಇಲ್ಲಿಯ ನಮ್ಮ ಯಶಸ್ಸು ಅಲ್ಲಿಯೂ ಯಶಸ್ಸನ್ನು ತಂದುಕೊಡುತ್ತೆ. ಪ್ರತಿಬಿಂಬವನ್ನು ಎಸೆಯುವಂತಹ ಜಗತ್ತೆಂದರೆ ಇಲ್ಲಿ ಬ್ರಹ್ಮಾಂಡ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಅಂದರೆ ಈ ಜಗತ್ತಿನಲ್ಲಿ ಪ್ರಕಟವಾಗುವಂಥ ಪ್ರತಿಯೊಂದು ವಸ್ತು ಮೊದಲು ಬ್ರಹ್ಮಾಂಡ ಮಂಡಲದೊಳಗೆ ಸೂಕ್ಷ್ಮ ರೂಪದಿಂದ ಕಾಣಿಸಿಕೊಳ್ತದೆ. ಬ್ರಹ್ಮಾಂಡ ಮಂಡಲದಲ್ಲಿ ಅವು ಅದಕ್ಕಿಂತ ಮೇಲಿನ ಲೋಕದಿಂದ ಬರ್ತದೆ. ಹೀಗೆ ಮೇಲ್ಮೇಲಕ್ಕೆ ಹೋದಂತೆಲ್ಲ ಸೂಕ್ಷ್ಮತರವಾದಂಥ ರೂಪದಲ್ಲಿರ್ತದೆ. ಈ ಪ್ರಕಾರ ಅತ್ಯಂತ ಕೆಳಗಿನ ಸ್ತರವನ್ನು ಶುದ್ಧಪಡಿಸಿದರೆ ಅದರ ಪರಿಣಾಮವು ಮೇಲಿನ ಸ್ತರಗಳಿಗೆ ವ್ಯಾಪಿಸುತ್ತಾ ನಡೆದು ತೀರಾ ಮೇಲಿನ ಸ್ತರವು ಸಹಜವಾಗಿಯೇ ಶುದ್ಧ ಆಗುತ್ತೆ. ನಾವು ಈಗ ಕೆಳಗಿನ ಸ್ತರವನ್ನು ಶುದ್ಧಗೊಳಿಸ್ತಾ ಮೇಲಿನ ಸ್ತರಕ್ಕೆ ಹೋಗಬೇಕಾಗಿದೆ. ಕಾರಣ ಮಿತ್ರರೇ, ಎಲ್ಲರನ್ನೂ ನಿಮ್ಮ ಸಹೋದರರೆಂದು ತಿಳಿಯಿರಿ ಅಂತ ಹೇಳಿರುವಂಥ ನಿಯಮದು ಇಷ್ಟೊಂದು ನಿಗೂಢವಾದಂತಹ ಅರ್ಥವಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು.
ಅಷ್ಟೇ ಅಲ್ಲದೆ ವಸುದೈವ ಕುಟುಂಬಕಂ ಅಂತ ಹೇಳಿದ್ದಾರೆ. ಇಡೀ ಈ ಭೂಮಿಯ ಮೇಲಿರುವವರೆಲ್ಲರೂ ಒಂದೇ ಕುಟುಂಬದವರು ಅನ್ನುವಂಥ ಒಂದು ಭಾವನೆ ಯಾವಾಗ ನಮ್ಮ ಹೃದಯದಲ್ಲಿ ಇರುತ್ತೆ, ಬರುತ್ತೆ, ಆವಾಗ ಒಂದು ತೆರೆಯನ್ನು ನಾವು ಛೇದಿಸಿ ಮತ್ತು ಮುಂದೆ ನಮ್ಮ ಪ್ರಗತಿಯನ್ನು ಸಾಧಿಸಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಬಾಬೂಜಿ ಮಹಾರಾಜರು ಇಲ್ಲಿ ಬಹಳ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ಈ ನಿಯಮನೂ ಮುಗೀತು. ಹಾಗೂ ಮತ್ತಷ್ಟು ವಿಷಯಗಳನ್ನು, ಮುಂದಿನ ನಿಯಮವನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.